ವಿಚಾರಗಳನ್ನ ನೋಡ್ತಾ ಹೋದ್ರೆ, ಪ್ರತಿಯೊಂದು ಪ್ರಮುಖ ರಸ್ತೆಗಳನ್ನ ನೋಡ್ತಾ ಹೋದ್ರೆ, ಮತ್ತೆ ಜನರಲ್ಲಿರುವಂತಹ ಒಂದು ಜೋಶ್ ಹೇಗಿದೆ ಅಂದ್ರೆ, ಇಷ್ಟು ವರ್ಷಗಳ ಕಾಯುವಿಕೆಗೂ ಸಹಿತ ಕೊನೆಗೆ ನಮ್ಗೆ ಈ ಸಫಲತೆಯ ಭಾವ ಇದೆಯಲ್ಲ, ಅಂದ್ರೆ ಆ ಖುಷಿ ಇದೆಯಲ್ಲ, ಈ ಖುಷಿಯನ್ನ ಪಡ್ಕೊಳ್ಳೋಕೆ ನಾವು ಸತತವಾಗಿ 500 ವರ್ಷಗಳು ಕೇವಲ ನಮ್ಮ ತಲೆಮಾರಲ್ಲ, ಬರೋಬ್ಬರಿ 8 ರಿಂದ 9 ತಲೆಮಾರು ಕಾಯ್ಬೇಕಾಯ್ತಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಏನಂದ್ರೆ ಅವರ ಮುಖದಲ್ಲಿರುವಂತಹ ಒಂದು ಖುಷಿ, ಆ ಮುಖದಲ್ಲಿರುವಂತಹ ಭಾವ, ಮತ್ತೆ ಅದರ ಜೊತೆಗೆ ಏನೋ ಶ್ರೀರಾಮನ ದರ್ಶನಕ್ಕೆ ಏನಂದ್ರೆ ಒಂದು ಮಂಗ ಸಹಿತ ಕೂತ್ಕೊಂಡು ಹೆಬ್ಬಾಗಿಲಲ್ಲಿ ಕೂತ್ಕೊಂಡು ಇಷ್ಟು ಬೆಳಿಗ್ಗೆ ಏನಂದ್ರೆ ರಾಮನಿಗೆ ಏನೋ ಬರಮಾಡಿಕೊಳ್ಳೋದಕ್ಕೆ ಕಾದು ಕೂತಿರೋ ಹಾಗಿರುವಂತಹ ಚಿತ್ರಣಗಳಿದಾವಲ್ಲ, ಇದು ತುಂಬಾ ಮನಸ್ಸಿಗೆ ಮುದವನ್ನ ಕೊಡುವಂತದ್ದು. ಮತ್ತೆ ಈ ರೀತಿಯ ವೈಭೋಗ ಅಯೋಧ್ಯೆ ಯಾವತ್ತೂ ಸಹಿತ ಕಂಡಿಲ್ಲ. ಕಾರಣ ಏನು ಅಂದ್ರೆ, ಬರೋಬ್ಬರಿ 500 ವರ್ಷಗಳಿಂದಲೂ ಸಹಿತ ಸತತವಾದಂತಹ ಹೋರಾಟ, ಸತತವಾದಂತಹ ಕಾನೂನಿನ ಹೋರಾಟ, ಬಹಳಷ್ಟು ಜನರ ಪ್ರಾಣ ತ್ಯಾಗ, ಅದರ ಜೊತೆಗೆ ಬರೀ ಏನಂತಂದ್ರೆ ಲಾಠಿ ಚಾರ್ಜ್ಗಳನ್ನ ನೋಡಿರುವಂತಹ ಭೂಮಿ, ಮತ್ತೆ ರಕ್ತಪಾತಗಳನ್ನ ನೋಡಿರುವಂತಹ ಭೂಮಿ. 1990 ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.